ಸ್ನೇಹಿತರೆ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕೋಟೆ ಕ್ಯಾಂಪ್ ಅನ್ನೋಂಥ ಒಂದು ಗ್ರಾಮದಲ್ಲಿದ್ದೀವಿ. ಈ ಹಿಂದೆ ಅನೇಕ ಬಾರಿ ಟೆಸ್ಟಿಮನಿಯಲ್ಗಳನ್ನ ಕೂಡ ನಾವು ಹಾಕಿದ್ವಿ. ಭತ್ತದ ಬೆಳೆಗಾರರು ಬಸವರಾಜ್ ಸರ್ ಬೀಜೋಪಚಾರದಲ್ಲಿ ಯಾವ ರೀತಿ ಯಶಸ್ವಿ ಆದರು ಅಂತೇಳಿ ಚಿತ್ರ ಸಮೇತ ವೈರಲ್ ಆಗಿತ್ತು. ಅದನ್ನ ಎಲ್ಲದೂ ಕೂಡ ಭಾಳಷ್ಟು ಜನ ಅಬ್ಸರ್ವ್ ಮಾಡಿರಿ. ಅದೇ ರೈತ ಬಸವರಾಜ್ ಅವರ ಹೊಲದ ಗದ್ದೆದಲ್ಲಿದ್ದೀವಿ ನಾವು. ಬಸವರಾಜ್ ಸರ್ನ ಮಾತಾಡ್ಸೋಣ. ಈ 6 ಎಕರೆದಲ್ಲಿ ಬೇರೆ ಏನೆಲ್ಲ ಒಂದು ಬದಲಾವಣೆಯನ್ನು ಅವ್ರನ್ನ ಗಮನಿಸ್ಲಿಕ್ಕೆ ಆಯಿತು ಅಂತಲೂ ಕೇಳೋಣ. ಬಸವರಾಜ್ ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಅಂತ ಹೇಳ್ಬಿಟ್ಟು ಸರ್, ನಾನು MLC ಅವ್ರದ್ದು ಪ್ರಾಡಕ್ಟ್ ಬಳಸಕತ್ತೀನಿ ಸರ್. ನಾನು 6 ಎಕರೆಗೆ ಕಿಟ್ ತೊಗೊಂಬಂದಿದ್ದೆ. ಸೊ ಪಕ್ಕದಲ್ಲಿ ಹೊಲನೂ ನಾನೇ ಮಾಡ್ತೀನಿ ಸರ್. ಓಕೆ. ಇನ್ನೂ ಒಂದು ಏನಪ್ಪ ಅಂತಂದರೆ, ಅದಕ್ಕೆ ಗೊಬ್ಬರ ಎಷ್ಟು ಹಾಕಿದ್ರು ಈ ಹೊಲಕ್ಕೂ ಅಷ್ಟು ಹಾಕಿದ್ದೀನಿ. ಸೊ ಅದಕ್ಕೊಂದು ಸ್ಪ್ರೇ ಕೊಟ್ಟಿದ್ದೀವಿ ಈಗ. ಏನು ಸರ್? ಓಕೆ. ಇದಕ್ಕೆ ಇವ್ರದ್ದು MLC ಅವ್ರದ್ದು ಸ್ಪ್ರೇ ಮಾಡಾಕತ್ತೀವಿ ಸರ್. ಓಕೆ. ಆಮೇಲೆ ಇದಕ್ಕೆ ಗ್ರೌತ್ ನೋಡಿದರೆ ಇದಕ್ಕೂ ಭಾಳಷ್ಟು 10% ಡಿಫ್ರೆನ್ಸ್ ಇದೆ. ಓಕೆ. ಅದರಲ್ಲಿ 42 ಇದ್ದರೆ ಇದರಲ್ಲಿ 52 ಬಂದಿದೆ. 42 ಮರಿ ಇದೆ ಅಲ್ಲಿ. ಓಕೆ. ಇದರಲ್ಲಿ 54, 56 ಇದೆ. ಓಕೆ. ಅದು ಇದು ಸೇಮ್ ಡೇಟಲ್ಲಿ ಹಚ್ಚಿದ್ದೆ ಅಥವಾ ಅದು ಮುಂಚೆನೆ? 4 ದಿವಸ ಮುಂದೆ ನಾಟಿ ಮಾಡಿದ್ದು. ಓಕೆ. ಅದು ಮುಂಚೆ ಹಾಕಿರೋದಕ್ಕೆ 42 ಮರಿ ಇದೆ. 3-4 ದಿವಸ ಮುಂಚಿತವಾಗಿದೆ. ಇದು 4 ದಿವಸ ಹಿಂದೆ ಇದೆ, ಆದರೆ 52, 53 ಮರಿ ಇದೆ. 54 ಮರಿ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಮುಂದಿನ ಏನೈತೆ ಅದು ಗೊಬ್ಬರಗಳನ್ನೆಲ್ಲ ಕೊಡ್ಲಿಕ್ಕಿದ್ದೀರಿ. ಖುಷಿಯಾಗಿದೆ ಸರ್ ರಿಸಲ್ಟ್? ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.